Very good morning, students. Welcome to the IFRS classes. We are working numerical problems on Indian Accounting Standard number 16 relating to property, plant and equipment. Let us see one more problem today. Rohan Limited set up fire safety devices around its factory premises. ರೋಹನ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟನ್ನು ಇನ್ಸ್ಟಾಲ್ ಮಾಡ್ತಾ ಇದೆ ಅವ್ರ ಫ್ಯಾಕ್ಟ್ರಿಯಲ್ಲಿ. ದ ಪ್ರೈಸ್ ಪೇಯ್ಡ್ ಫಾರ್ ದ ಡಿವೈಸ್ ಈಸ್ ₹1,10,000. ಅದರ ಕಾಸ್ಟ್ ಎಷ್ಟಪ್ಪ ಅಂದರೆ ₹1,10,000. ವಿತಿನ್ ಬ್ರಾಕೆಟ್ ದೇ ಹ್ಯಾವ್ ಗಿವನ್ ₹1,00,000 ಪ್ಲಸ್ ವ್ಯಾಟ್ ಆಫ್ ₹10,000. ವ್ಯಾಟ್ ಈಸ್ ನಾಟ್ ದೇರ್ ನೌ. ಇನ್ಸ್ಟೆಡ್ ಆಫ್ ವ್ಯಾಟ್ ಯು ಶುಡ್ ಟೇಕ್ ಇಟ್ ಆಸ್ GST. ಮೊದಲು ವ್ಯಾಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಇತ್ತು, ಈಗ ಅದು ಇಲ್ಲ. ಸೊ GST ಆಫ್ $10,000 ಆರ್ ರುಪೀಸ್ ಅಂತ ಹೇಳಿ ತಗೋಬೇಕಾಗತ್ತೆ. ದೆನ್ ದ ಎಂಟಿಟಿ ಗೆಟ್ಸ್ ಎ ಕ್ರೆಡಿಟ್ ಆಫ್ ₹10,000 ವೈಲ್ ಕ್ಯಾಲ್ಕುಲೇಟಿಂಗ್ ದ ಟ್ಯಾಕ್ಸ್ ಪೇಯಬಲ್ ಆನ್ ದ ಫಿನಿಶ್ಡ್ ಗೂಡ್ಸ್ ಸೋಲ್ಡ್. ಸೊ GST ಟಾಪಿಕ್ ನೀವು ಓದ್ತಿರೋದ್ರಿಂದ ಈ ಕಾನ್ಸೆಪ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ. ಅಂದರೆ ಎ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ವೈಲ್ ಪರ್ಚೇಸಿಂಗ್ ರಾ ಮೆಟೀರಿಯಲ್ಸ್ ಇಫ್ ಇಟ್ ಹ್ಯಾಸ್ ಪೇಯ್ಡ್ GST ಆರ್ ಟ್ಯಾಕ್ಸ್, ಆ ಒಂದು ಮೆಟೀರಿಯಲ್ಸನ್ನು ಬಳಸ್ಕೊಂಡು ಅವರು ಫಿನಿಶ್ಡ್ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರೋದಕ್ಕೆ ಹೋದಾಗ ಅವರಿಗೆ ಆಲ್ರೆಡಿ ಪೇ ಮಾಡಿರುವಂತಹ ಒಂದು ಟ್ಯಾಕ್ಸ್ಗೆ ಡಿಡಕ್ಷನ್ ಸಿಗತ್ತೆ, ಒಂದು ಕ್ರೆಡಿಟ್ ಸಿಗತ್ತೆ. ಸೊ ಅವರು ಪೇಮೆಂಟ್ ಮಾಡಬೇಕಾಗಿರೋ ಟ್ಯಾಕ್ಸಲ್ಲಿ ಅವ್ರಿಗೊಂದು ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ, ರಿಡಕ್ಷನ್ ಅನ್ನೋದು ಸಿಗುತ್ತೆ. ಅದನ್ನೇ ನಾವಿಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಈ ಅಮೌಂಟನ್ನು ಅವರು ಗೌರ್ಮೆಂಟಿಗೆ ಕಟ್ಟೋ ಹಾಗಿಲ್ಲ. ಸೊ ಇಲ್ಲಿ ಕ್ವಶನಲ್ಲಿ ನೀವು ದ ಪ್ರೈಸ್ ಪೇಯ್ಡ್ ಫಾರ್ ದ ಡಿವೈಸ್ ₹1,10,000 ಇದೆ. ಅದರಲ್ಲಿ ₹1,00,000 ಈಸ್ ದ ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟ್, 10,000 ಈಸ್ GST. ಬಟ್ 10,000 GST ಈಸ್ ನಾಟ್ ಆ್ಯಕ್ಚುಲಿ ಪೇಯ್ಡ್ ಬೈ ದಿಸ್ ಕಂಪನಿ. ಯಾಕೆ? ಅವರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗೋದ್ರಿಂದ ಆ ₹10,000 ಅವರಿಗೆ ವಾಪಸ್ ಬಂದ್ಬಿಡುತ್ತೆ. ಅಲ್ಲಿಗೆ ಅವರು ಬರೀ ₹1,00,000 ಮಾತ್ರ ಪೇಮೆಂಟ್ ಮಾಡಿರೋ ಥರ ಆಗುತ್ತೆ. ದಿಸ್ ₹10,000 ಈಸ್ ಎ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ರಿಸೀವ್ಡ್ ಬೈ ದ ಕಂಪನಿ. ಅಂಡರ್ಸ್ಟ್ಯಾಂಡ್ ವೆರಿ ಸಿಂಪಲಿ. Whenever the company is getting a input tax credit, that means they need not pay that much amount of tax to the government. ಎಷ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋ ಬರುತ್ತೆ ಇವ್ರಿಗೆ, ಆ ಅಮೌಂಟನ್ನು ಇವರು ಗೌರ್ಮೆಂಟ್ಗೆ ಪೇಮೆಂಟ್ ಮಾಡೋ ಅಗತ್ಯ ಇಲ್ಲ. ದೇರ್ಫೋರ್ ಇಲ್ಲಿ 10,000 ಇವರು ಗೌರ್ಮೆಂಟ್ಗೆ ಪೇ ಮಾಡೋ ಅಗತ್ಯ ಇಲ್ಲ ಅಂತಂದರೆ ಇವರ ಪರ್ಚೇಸ್ ಪ್ರೈಸ್ ಆಫ್ ದ ಎಕ್ವಿಪ್ಮೆಂಟ್ ಎಷ್ಟಾಗುತ್ತೆ? ಬರೀ ₹1,00,000 ಆಗುತ್ತೆ. ಸೊ ಆ 10,000 ನಾವು ತಗೊಳ್ಳೋ ಹಾಗಿಲ್ಲ. ನೋಡಿ, ಪ್ರೈಸ್ ಪೇಯ್ಡ್ ಫಾರ್ ದ ಡಿವೈಸ್ ಇಸ್ ₹1,10,000. ಅದರಲ್ಲಿ ₹1,00,000 ಕಾಸ್ಟ್ ಆಫ್ ದಿ ಅಸೆಟು ಪ್ಲಸ್ 10,000 ಟ್ಯಾಕ್ಸು. 10,000 ಇವರಿಗೆ ವಾಪಸ್ ಬಂದ್ಬಿಡೋದ್ರಿಂದ ಇವರು ಬರೀ ₹1,00,000 ತಗೊಂಡ್ರೆ ಸಾಕಾಗತ್ತೆ. ದೆನ್ ಅಡಿಷ್ನಲ್ ಕಾಸ್ಟ್ಸ್ ಆರ್ ಫ್ರೈಟ್ 2,000, ಎಸ್ ತಗೋಬೇಕು ಫ್ರೈಟು. ಇಂಪೋರ್ಟ್ ಡ್ಯೂಟಿ 5,000, ಎಸ್ ತಗೋಬೇಕು. ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ಸು ಕೂಡ ತಗೋಬೇಕು. The initial estimate of dismantling and removing the item is 3,000, yes ಅದನ್ನು ತಗೋಬೇಕಾಗತ್ತೆ. Then after the machine was set put to use, ₹1,500 was spent for maintenance. ನೋಡಿ, ಈ ಒಂದು 1,500 ಯಾವಾಗ ಸ್ಪೆಂಡ್ ಮಾಡ್ತಿದ್ದಾರೆ? ಆಫ್ಟರ್ ದ ಮಿಷನ್ ವಾಸ್ ಪುಟ್ ಟು ಯೂಸ್. ಮಿಷನನ್ನು ಇನ್ಸ್ಟಾಲ್ ಮಾಡಿದಾದ ಮೇಲೆ ಬರುವಂತಹ ಖರ್ಚುಗಳನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ತಗೋಬೇಕೇ ಹೊರತು ಅದನ್ನು ಕಾಸ್ಟ್ ಆಫ್ ದಿ ಅಸೆಟ್ಗೆ ಸೇರಿಸೋ ಹಾಗಿಲ್ಲ. ದೇರ್ಫೋರ್ ಈ 1,500 ಅನ್ನೋದು ಬರೋದಿಲ್ಲ. ದಿಸ್ 1,500 ವಿಲ್ ನಾಟ್ ಕಮ್ ಟು ದಿ ಕಾಸ್ಟ್ ಆಫ್ ದಿ ಅಸೆಟ್ ಬಿಕಾಸ್ ಇಟ್ ಈಸ್ ಸ್ಪೆಂಟ್ ಆಫ್ಟರ್ ದ ಮಿಷನ್ ವಾಸ್ ಪುಟ್ ಟು ಯೂಸ್. ಮಿಷನನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಅದನ್ನು ವರ್ಕಿಂಗ್ ಕಂಡೀಷನ್ಗೆ ತಂದುಬಿಟ್ಟು ಆಮೇಲಿಂದ ಇನ್ಕರ್ ಮಾಡುವಂತಹ ಯಾವುದೇ ಕಾಸ್ಟ್ ಆಗಲಿ, ಯಾವುದೇ ಎಕ್ಸ್ಪೆಂಡಿಚರ್ ಆಗಲಿ ನಾವು ಕಾಸ್ಟ್ ಆಫ್ ದ ಅಸೆಟ್ಟಲ್ಲಿ ತೆಗೆದುಕೊಳ್ಳೋ ಹಾಗಿಲ್ಲ.
Therefore, that 1,500 should not be taken. Calculate the initial cost of the asset as per Indian Accounting Standard number 16. So, ನಾವು ಯಾವ್ಯಾವುದೆಲ್ಲ ತಗೋಬೇಕು ಅಂತ ಹೇಳಿದ್ವಲ್ಲ ಅದೆಲ್ಲ ಜಸ್ಟ್ ಒಂದು ಲಿಸ್ಟ್ ಔಟ್ ಮಾಡ್ಕೊಂಡು ಆ್ಯಡ್ ಮಾಡ್ತಾ ಬನ್ನಿ. ಪರ್ಚೇಸ್ ಪ್ರೈಸು ನೋಡಿ, ಎಕ್ಸ್ಕ್ಲೂಡಿಂಗ್ ರೀಫಂಡಬಲ್ ಟ್ಯಾಕ್ಸ್ ಆಫ್ ₹10,000. ನಾನು ಅದನ್ನೇ ಹೇಳಿದೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಅದು ನಮಗೆ ವಾಪಸ್ ಬಂದುಬಿಡುತ್ತೆ. ನಾವು ಕಟ್ಟಿರ್ತೀವಿ, ಬಟ್ ಆ ಟ್ಯಾಕ್ಸ್ ನಮಗೆ ಗೌರ್ಮೆಂಟು ವಾಪಸ್ ಕೊಟ್ಬಿಡುತ್ತೆ. ಸೊ ಇಟ್ ಈಸ್ ರೀಫಂಡಬಲ್. ನಮಗದು ವಾಪಸ್ ಬಂದ್ಬಿಡೋದ್ರಿಂದ ಅದನ್ನು ಕಾಸ್ಟ್ ಆಫ್ ದಿ ಅಸೆಟ್ಟಲ್ಲಿ ನಾವು ಇನ್ಕ್ಲೂಡ್ ಮಾಡೋ ಅಗತ್ಯ ಇಲ್ಲ. ದೇರ್ ಫೋರ್ ₹1,00,000 is the purchase price of the asset. Then freight 2,000, import duty 5,000, installation expenses 1,000, dismantling and removing expenses ಅದನ್ನು ಕೂಡ ಸೇರಿಸಬೇಕು. ಆ್ಯಂಡ್ 1,500 ಮೇಂಟೆನೆನ್ಸ್ ಚಾರ್ಜಸ್ಸು ಬರೋ ಹಾಗಿಲ್ಲ ಅಂತ ಹೇಳಿದ್ದೀವಿ. ದೇರ್ ಫೋರ್ ಇದಿಷ್ಟು ಆ್ಯಡ್ ಮಾಡಿಕೊಂಡ್ರೆ 1,11,000 ವಿಲ್ ಬಿ ದ initial cost of the asset as per Indian Accounting Standard number 16. Let's move to one more simple problem in this video. On April 1, 2011, XYZ Limited acquired a mission under the following terms. So XYZ ಅನ್ನೋದು ಒಂದು ಮಿಷನ್ ಅನ್ನು ಪರ್ಚೇಸ್ ಮಾಡಿದೆ. ಲಿಸ್ಟ್ ಪ್ರೈಸ್ ಆಫ್ ದ ಮಿಷನ್ 80 lakhs. ಲಿಸ್ಟ್ ಪ್ರೈಸ್ ಅಂತಂದರೆ MRP ಅಂದರೆ ನಮಗೆ ಲಿಸ್ಟ್ ಮಾಡಿರುವಂಥ ಪ್ರೈಸು. ಸೊ ನಮಗೆ ಕೋಟ್ ಮಾಡಿರುವಂಥ ಪ್ರೈಸು 80 lakhs. ಇಂಪೋರ್ಟ್ ಡ್ಯೂಟಿ 5 lakhs. ಎಸ್, ಇದನ್ನು ತಗೋಬೇಕಾಗತ್ತೆ. ಡೆಲಿವರಿ ಫೀಸು ಇದು ತಗೋಬೇಕು 1 lakh. ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಕಾಸ್ಟ್, ಎಸ್, ಮಿಷನನ್ನು ತಂದ ಮೇಲೆ ನಾವು ಇನ್ಸ್ಟಾಲ್ ಮಾಡೋದಕ್ಕಾಗುವಂಥ ಖರ್ಚು ಅದರ ಮೇಲೇ ಹಾಕಬೇಕಾಗುತ್ತೆ. ದಟ್ ಈಸ್ ಆಲ್ಸೋ ಅಲೌಡ್. ದೆನ್ ಪ್ರೀ ಪ್ರೊಡಕ್ಷನ್ ಟೆಸ್ಟಿಂಗ್, ಎಸ್, ಆಗಲೇ ಪ್ರಾಬ್ಲಮಲ್ಲಿ ನಾನು ಹೇಳ್ತಾ ಇದ್ದೆ, ಆಫ್ಟರ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಶುರು ಆದಮೇಲೆ ಬರುವಂಥ ಎಕ್ಸ್ಪೆಂಡಿಚರ್ಸು ತಗೋಬಾರ್ದು. ಆದರೆ ಪ್ರೀ ಪ್ರೊಡಕ್ಷನ್ ಮಾಡೋದಕ್ಕಿಂತ ಮೊದಲೇ ಏನಾದರೂ ನಮಗೆ ಖರ್ಚುಗಳು ಬಂದರೆ ಆ ಒಂದು ಅಸೆಟ್ಟಿಂದ ಅದನ್ನು ನಾವು ತಗೋಬೋದು ಧಾರಾಳವಾಗಿ. ಸೊ ದಿಸ್ ಪ್ರೀ ಪ್ರೊಡಕ್ಷನ್ ಟೆಸ್ಟಿಂಗ್ ಫೀಸ್ ಆಫ್ ₹4 lakhs ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಕಾಸ್ಟ್ ಆಫ್ ದ ಅಸೆಟ್. ಒನ್ಸ್ ಅಗೈನ್ ಅರ್ಥ ಮಾಡ್ಕೊಳ್ಳಿ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅವನು ಪ್ರೀ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿ, ಪ್ರೀ ಇನ್ಸ್ಟಾಲೇಷನ್ ಅಂತ ಹೇಳಿ ಯಾವುದೋ ಒಂದು ಪ್ರೀ ಪ್ರೊಡಕ್ಷನ್, ಪ್ರೀ ಮ್ಯಾನುಫ್ಯಾಕ್ಚರಿಂಗ್, ಪ್ರೀ ಇನ್ಸ್ಟಾಲೇಷನ್ ಎಕ್ಸ್ಪೆಂಡಿಚರ್ಸ್ ಇದ್ದರೆ ತಗೋಬೇಕಾಗತ್ತೆ. ಪೋಸ್ಟ್ ಪ್ರೊಡಕ್ಷನ್, ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್, ಪೋಸ್ಟ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಬರೋದನ್ನು ನಾವು ಅಲೋ ಮಾಡಬಾರ್ದು. ಸೊ ದಿಸ್ 4 lakhs ಶುಡ್ ಬಿ ಟೇಕನ್. ದೆನ್ ಪರ್ಚೇಸ್ ಆಫ್ 5-year ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ವಿತ್ ವೆಂಡಾರ್, ದಿಸ್ ಶುಡ್ ನಾಟ್ ಬಿ ಟೇಕನ್. ಯಾಕೆ? ದಿಸ್ 5-year maintenance contract, this is not for installing the mission, this is not for buying the mission, this is just for maintenance of the contract. ಇದು separate contract ಆಗಿಬಿಡುತ್ತೆ. This is not the purchase price of the equipment or the mission. ಸೊ 5 years ಮೇಂಟೆನೆನ್ಸ್ಗೋಸ್ಕರ ಮಾಡಿದ್ದಾರೆ ಅಂತಂದರೆ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೆಳಗಡೆ ಬರುತ್ತೆ. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎವ್ರಿ ಇಯರ್ ನಾವು ತಗೊಳ್ತಾ ಹೋಗಬೇಕಾಗತ್ತೆ. ದಟ್ purchase of 5-year maintenance contract with vendor should not be taken in the cost of the asset. ಅಸೆಟ್ಟನ್ನು ಈಗ ಪರ್ಚೇಸ್ ಮಾಡ್ತಾ ಇದ್ದೀವಿ, ಲೆಟ್ ಅಸ್ ಸೇ ಆನ್ April 1, 2011. ಸೊ ಆ ಮಂತಲ್ಲಿ ಆ ಒಂದು ಇನ್ಸ್ಟಾಲೇಷನ್ ಟೈಮಲ್ಲಿ ಅದನ್ನು ಡೆಲಿವರಿ ತಗೊಳ್ಳೋ ಟೈಮಲ್ಲಿ ಅದನ್ನು ಎಕ್ವಿಪ್ಮೆಂಟನ್ನು ಡೆಲಿವರಿ ತಗೊಂಡು ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋ ಅಂಥ ಟೈಮಲ್ಲಿ ಏನೇನು ಎಕ್ಸ್ಪೆಂಡಿಚರ್ಸ್ ಆಗುತ್ತೋ ಅದನ್ನು ತಗೋಬೇಕಾಗತ್ತೆ ಕಾಸ್ಟ್ಗೆ. ಅದಾದ ಮೇಲೆ 5 yearsವರೆಗೂ ಬರುವಂಥ ಮೇಂಟೆನೆನ್ಸ್ ಕಾಸ್ಟನ್ನು ನಾವು ಅದರ ಮೇಲೆ ಹಾಕೋ ಹಾಗಿಲ್ಲ. ದೇರ್ ಫೋರ್ ಇಟ್ ಈಸ್ ನಾಟ್ ದ ಕಾಸ್ಟ್ ಇನ್ಕರ್ಡ್ ಅಟ್ ದಿ ಅಕ್ವೈರಿಂಗ್ ಆಫ್ ದಿ ಅಸೆಟ್. ದೇರ್ ಫೋರ್ ದಟ್ ಶುಡ್ ನಾಟ್ ಕಮ್. ದೆನ್ ಇನ್ ಅಡಿಷನ್ ಟು ದಿ ಅಬೌವ್ ಇನ್ಫಾರ್ಮೇಷನ್, XYZ Limited was granted a trade discount of 10% on the initial list price. Yes, this is important. ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಮಗೆ ಪರ್ಚೇಸ್ ಮಾಡುವಾಗ 10%. ಈ 80 lakhs ಮೇಲೆ ಇನಿಷಿಯಲ್ ಲಿಸ್ಟ್ ಪ್ರೈಸ್ ಮೇಲೆ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಆ ಡಿಸ್ಕೌಂಟನ್ನು ನಾವು ಲೆಸ್ ಮಾಡಬೇಕಾಗತ್ತೆ. ಡಿಸ್ಕೌಂಟನ್ನು ಲಿಸ್ಟ್ ಪ್ರೈಸಿಂದ ಕಡಿಮೆ ಮಾಡಬೇಕಾಗತ್ತೆ, ರೆಡ್ಯೂಸ್ ಮಾಡಬೇಕಾಗತ್ತೆ. ಏಕೆಂದರೆ ಅವರು ನಾವು ಮಿಷನ್ ಎಷ್ಟಪ್ಪ ಕಾಸ್ಟು ಅಂತ ಕೇಳಿದಾಗ 80 ಲಕ್ಷ ಅಂತ ಹೇಳಿದ್ರು. ಆಮೇಲೆ ಸರ್ ತಗೊಳ್ಳಿ ಸರ್ ನಿಮಗೆ 10% ಡಿಸ್ಕೌಂಟ್ ಕೊಡ್ತೀವಿ ಅಂತಂದರೆ ನಾವು ಅವರಿಗೆ 80 ಲಕ್ಷ ಕೊಡ್ತೀವಾ? ನೋ. ಲಿಸ್ಟೆಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಮಾಡಿಬಿಟ್ಟು ಅಂದರೆ 10% ಅಂದರೆ 8 lakhs ಬರುತ್ತೆ. ಸೊ 80 minus 8 you are going to pay only 72 lakhs. So you should take 72 lakhs in your account, not as 80 lakhs.
ನಾವು ಪೇ ಮಾಡಿದ್ದೆಷ್ಟು 72 lakhs ತಾನೇ ಅವರಿಗೆ. ದೇರ್ ಫೋರ್ ಡಿಸ್ಕೌಂಟ್ ಶುಡ್ ಬಿ ರೆಡ್ಯೂಸ್ಡ್. ಆ್ಯಂಡ್ ಡಿಸ್ಕೌಂಟ್ಸಲ್ಲಿ 2 types, ಟ್ರೇಡ್ ಡಿಸ್ಕೌಂಟ್ ಆ್ಯಂಡ್ ಸೆಟಲ್ಮೆಂಟ್ ಡಿಸ್ಕೌಂಟ್. ಸೆಟಲ್ಮೆಂಟ್ ಡಿಸ್ಕೌಂಟನ್ನು ಪೇಮೆಂಟ್ ಡಿಸ್ಕೌಂಟ್ ಅಂತಲೂ ಕರಿತೀವಿ ಅಥವಾ ಕ್ಯಾಶ್ ಡಿಸ್ಕೌಂಟ್ ಅಂತಲೂ ಕರಿತೀವಿ. ಕ್ಯಾಶ್ ಡಿಸ್ಕೌಂಟನ್ನು ಕಾಸ್ಟ್ ಆಫ್ ದಿ ಅಸೆಟ್ಟಲ್ಲಿ ಇನ್ಕ್ಲೂಡ್ ಮಾಡೋ ಹಾಗಿಲ್ಲ. ಟ್ರೇಡ್ ಡಿಸ್ಕೌಂಟನ್ನು ಮಾತ್ರ ನಾವು ತಗೋಬೇಕಾಗತ್ತೆ. ನೋಡಿ, ಅನದರ್ ಒನ್ ಡಿಸ್ಕೌಂಟ್ ಈಸ್ ಗಿವನ್ ಇನ್ ದ ಕ್ವಶನ್, ಸೆಟಲ್ಮೆಂಟ್ ಡಿಸ್ಕೌಂಟ್ ಆಫ್ 5%. ಏನಕ್ಕಿದು ಸೆಟಲ್ಮೆಂಟ್ ಡಿಸ್ಕೌಂಟು? ಇಫ್ ಪೇಮೆಂಟ್ ಫಾರ್ ದ ಮಿಷನ್ ವಾಸ್ ರಿಸೀವ್ಡ್ ವಿತಿನ್ 1 month ಆಫ್ ಪರ್ಚೇಸ್. ಇವ್ರಿಗೆ ಏಪ್ರಿಲ್ 1ನೇ ತಾರೀಕು ಪರ್ಚೇಸ್ ಮಾಡಿದ್ದೀವಿ, ಅವ್ರು ಹೇಳ್ತಾರೆ ನೋಡಿಪ್ಪ 1 month ಒಳಗಡೆ ನೀವೇನಾದ್ರು ನಮಗೆ ಪೇಮೆಂಟ್ ಕೊಟ್ಬಿಟ್ರೆ, ಮಿಷನಿನ ಸೆಟ್ಲ್ಮೆಂಟ್ ಮಾಡಿಬಿಟ್ರೆ ನಿಮಗೆ ಇನ್ನೊಂದು 5% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅದರ ಹೆಸರು ಸೆಟಲ್ಮೆಂಟ್ ಡಿಸ್ಕೌಂಟು. ಸೊ ಅದಕ್ಕೊಂದು ಕಂಡೀಷನ್ ಇದೆ. ಏನು? ಇಟ್ ಈಸ್ ಗಿವನ್ ಓನ್ಲಿ ಇಫ್ ದ ಪೇಮೆಂಟ್ ಈಸ್ ಮೇಡ್ ವಿತಿನ್ 1 month ಆಫ್ ದ ಪರ್ಚೇಸ್. ಸೊ ಇವರು 1 month ಒಳಗಡೆ ಪರ್ಚೇಸ್ ಮಾಡಿದಾರಾ ಇಲ್ವಾ ಅನ್ನೋದನ್ನು ನೋಡಿ. ಪೇಮೆಂಟ್ ವಾಟ್ ರಿಸೀವ್ಡ್ 1 month, XYZ ಪೇಯ್ಡ್ ಫಾರ್ ದ ಪ್ಲಾಂಟ್ ಆನ್ April 20. ಸೊ ಪರ್ಚೇಸ್ ಮಾಡಿರೋದು April 1, ಪೇಮೆಂಟ್ ಮಾಡಿರೋದು April 20. ಸೊ ವಿತಿನ್ 1 month ದೇ ಹ್ಯಾವ್ ಪೇಯ್ಡ್. ವಿತಿನ್ 1 month ಪೇ ಮಾಡಿರೋದ್ರಿಂದ ಅವರಿಗೆ 5% ಅಡಿಷ್ನಲ್ ಸೆಟಲ್ಮೆಂಟ್ ಡಿಸ್ಕೌಂಟ್ ಬರುತ್ತೆ. ದಟ್ ಈಸ್ ಅ ಪ್ರಾಫಿಟ್ ಫಾರ್ ದ ಕಂಪನಿ. That will be taken in the profit and loss account. That will not be taken in the cost of the asset. Remember once again, 2 types of discounts you can come across in this type of problems. One is a trade discount. The other one is settlement or cash discount. Trade discount should be subtracted from the invoice price or the list price of the asset. But settlement discount should not be included in the cost of the asset. ಅದನ್ನು ಸಪ್ರೇಟಾಗಿ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿ ಈ 5% ಸೆಟಲ್ಮೆಂಟ್ ಡಿಸ್ಕೌಂಟನ್ನು ನಾವು ತಗೊಳ್ಳೋ ಹಾಗಿಲ್ಲ. ದಟ್ಸ್ ಅಬೌಟ್ ದ ಕ್ವಶನ್. ಲೆಟ್ಸ್ ಸಿ ದಿ ಸೊಲ್ಯೂಷನ್ ಫಾರ್ ದಿಸ್ ನೌ. ಸೊ ಲಿಸ್ಟ್ ಪ್ರೈಸ್ 80 lakhs, ಲೆಸ್ ಟ್ರೇಡ್ ಡಿಸ್ಕೌಂಟ್ 10% 8 lakhs ಲೆಸ್ ಮಾಡಿದ್ದೀವಿ. ಲೆಸ್ ಮಾಡಿದ್ರೆ ಬಂತು ನಮಗೆ 72 lakhs. ಸೊ 80 lakhs minus 8 lakhs discount, you got 72 lakhs. Then import duty 5 lakhs ತಗೊಂಡಿದ್ದೀವಿ. ಡೆಲಿವರಿ ಫೀಸ್ 1 lakh, yes. ಇನ್ಸ್ಟಾಲೇಷನ್ ಕಾಸ್ಟು 10 lakhs, ಪ್ರೀ-ಪ್ರೊಡಕ್ಷನ್ ಟೆಸ್ಟಿಂಗು 4 lakhs. ಅಷ್ಟು ಬಿಟ್ಟು ಅಡಿಷ್ನಲ್ ಸೆಟಲ್ಮೆಂಟ್ ಡಿಸ್ಕೌಂಟ್ ಬರಬಾರ್ದಲ್ವಾ, ಸೊ ಅದನ್ನು ತಗೊಂಡಿಲ್ಲ. ಸೊ ಅದು ಬಿಟ್ಟು ಉಳಿದಿರೋದನ್ನೆಲ್ಲ ನೀವಿಲ್ಲಿ ಆ್ಯಡ್ ಮಾಡಿಕೊಂಡ್ರೆ 92 lakhs ವಿಲ್ ಬಿ ದ ಟೋಟಲ್ ಕ್ಯಾಪಿಟಲೈಸ್ಡ್ ಕಾಸ್ಟ್ ಆಫ್ ದ ಅಸೆಟ್ ಆಸ್ ಪರ್ Indian Accounting Standard 16. Indian Accounting Standard 16 ಪ್ರಕಾರ ಈ ಒಂದು ಅಸೆಟ್ಟಿನ ಕಾಸ್ಟ್ ಎಷ್ಟಪ್ಪ ಅಂದ್ರೆ 92 lakhs. ಆ್ಯಂಡ್ ಇಲ್ಲಿ ನೋಡಿ, ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಈಸ್ ಅ ಸಪರೇಟ್ ಕಾಂಟ್ರಾಕ್ಟ್ ಟು ಗೆಟ್ ಸರ್ವೀಸ್ ದಟ್ ಈಸ್ ನಾಟ್ ರಿಲೇಟೆಡ್ ಟು ದಿ ಅಸೆಟ್. ದಟ್ ಈಸ್ ಅ ಸರ್ವೀಸ್ ಕಾಂಟ್ರಾಕ್ಟ್. ದೇರ್ಫೋರ್ ದ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕಾಸ್ಟ್ 7 lakhs should be taken as a prepaid expense and charged to profit and loss account. ಹೇಳಿದ್ನಲ್ಲ, ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಅದನ್ನು ಚಾರ್ಜ್ ಮಾಡಬೇಕೇ ಹೊರತು ಅದನ್ನು ಕಾಸ್ಟ್ ಆಫ್ ದ ಅಸೆಟ್ಟಲ್ಲಿ ತೋರಿಸೋ ಹಾಗಿಲ್ಲ. ಆ್ಯಂಡ್ ಸೆಟಲ್ಮೆಂಟ್ ಡಿಸ್ಕೌಂಟು ಕೂಡ ಅದನ್ನು ಇನ್ಕಮ್ ಅಂತ ಹೇಳಿ ತೋರಿಸ್ಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇನ್ಕಮ್ ಅಂತ ತೋರಿಸ್ಬೇಕೇ ಹೊರತು ಅದನ್ನು ಕಾಸ್ಟ್ ಆಫ್ ದ ಅಸೆಟ್ಟಲ್ಲಿ IAS 16 ಕೆಳಗಡೆ ತೋರಿಸ್ಬಾರ್ದು. ಸೊ ಅದಕ್ಕೆ ಇಲ್ಲೊಂದು ನೋಟನ್ನು ಕೊಟ್ಟಿರೋದು. ಪ್ಲೀಸ್ ಗೋ ಥ್ರೂ ದ ನೋಟ್. ಆ್ಯಂಡ್ ಈ ಥರದ ಪ್ರಾಬ್ಲಮ್ಸ್ ಕೊಟ್ಟಾಗ ಇಟ್ ಈಸ್ ವೆರಿ ಅಡ್ವೈಸಬಲ್ ಫಾರ್ ಯು ಟು ರೈಟ್ ಎ ನೋಟ್ ಆಲ್ಸೋ.